ಸಬ್ ಗೈಸ್ ಆಗಿದ್ರೆ ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್. ಸೊ ಗೈಸ್ ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಅಪ್ಲಿಕೇಶನಲ್ಲಿ ನೀವು ಯಾವ ರೀತಿ ಸಬ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಎಸ್ ಗೈಸ್, ಅಂದರೆ ಒಂದು ವೆರಿಫೈಡ್ ಅಕೌಂಟ್ ಏನಿರುತ್ತೆ ಅದಕ್ಕೆ ಎರಡು ಸಬ್ ಅಕೌಂಟನ್ನು ಕ್ರಿಯೇಟ್ನ ಮಾಡ್ಬೋದು ನೀವು. ಸೊ ಅದು ಹೇಗೆ ಕ್ರಿಯೇಟ್ ಮಾಡೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಎಸ್, ಅದಕ್ಕಿಂತ ಮುಂಚೆ ನೀವು ಡೆಲ್ಟಾ ಎಕ್ಸ್ಚೇಂಜ್ ಅಪ್ಲಿಕೇಶನಲ್ಲಿ ನೀವು ಅಕೌಂಟ್ ಓಪನ್ ಮಾಡ್ಕೊಂಡಿಲ್ಲ ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ನನ್ನ ಒಂದು ರೆಫರಲ್ ಲಿಂಕ್ ಏನಿದೆ ಅದರಿಂದ ಯೂಸ್ ಮಾಡಿಕೊಂಡು ಓಪನ್ ಮಾಡಿದ್ರೆ 10% ಏನೋ ಒಂದು ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ. ಏನೋ ಒಂದು ಟ್ರೇಡಿಂಗ್ ಫೀ ಇರುತ್ತೆ ಅದರಲ್ಲಿ, ರೈಟ್? ಸೊ ಬೇಸಿಕಲಿ ಸಬ್ ಅಕೌಂಟ್ ಅಂದರೆ ಏನು? ಸೊ ಬೇಸಿಕಲಿ ಸಬ್ ಅಕೌಂಟ್ ಅಂದರೆ ನೀವು ಒಂದು ಸ್ವಿಂಗ್ ಟ್ರೇಡ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ BTC USD ಬಿಟ್ಕಾಯಿನಲ್ಲಿ ಸ್ವಿಂಗ್ ಟ್ರೇಡ್ ಮಾಡ್ತಾ ಇದ್ದೀರಾ 4 hours ಚಾರ್ಟಲ್ಲಿ ಅಥವಾ ಒನ್ ಡೇ ಚಾರ್ಟಲ್ಲಿ ಅಂತ ಇಟ್ಕೊಳ್ಳೋಣ. ಸೊ ಒನ್ ಡೇ ಚಾರ್ಟಲ್ಲಿ ನಿಮಗೇನಿದೆ ಅಪ್ ಟ್ರೆಂಡಲ್ಲಿ ನೀವು ಒಂದು ಸ್ವಿಂಗ್ ಟ್ರೇಡ್ನ ತೊಗೊಂಡಿದ್ದೀರ. ಬಟ್ ಆದರೆ ನಿಮಗೇನು ಅನಿಸುತ್ತೆ, ಎಲ್ಲೋ ಒಂದು ಪುಲ್ ಬ್ಯಾಕ್ನಲ್ಲಿ ನಿಮಗೆ ಶಾರ್ಟ್ ಮಾಡಿಕೊಂಡು ಆ ಒಂದು ಪುಲ್ ಬ್ಯಾಕನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಅನಿಸುತ್ತೆ. ನಿಮಗೆ ಸೆಟಪ್ ಕಾಣಿಸುತ್ತೆ. ಸೊ ಪುಲ್ ಬ್ಯಾಕ್ ಬರ್ತಾ ಇದೆ ಇಲ್ಲಿಗೆ. ಸೊ ಪುಲ್ ಬ್ಯಾಕ್ ಇಲ್ಲಿ ನಾನು ಒಂದು ಶಾರ್ಟ್ ಹೊಡ್ಕೊಂಡು ಈ ಒಂದು ಪುಲ್ ಬ್ಯಾಕ್ನ ಕ್ಯಾಪ್ಚರ್ ಮಾಡ್ಕೋಬೇಕು ಅಂದ್ಬಿಟ್ಟು. ಯಾಕಂತಂದರೆ ನಿಮಗೆ ಲಾಂಗ್ ಟರ್ಮಲ್ಲಿ ಅಪ್ ಟ್ರೆಂಡೇ ಇದೆ, ನೀವು ಅದರಲ್ಲಿ ಆಲ್ರೆಡಿ ಟ್ರೇಡಲ್ಲಿ ಇದ್ದೀರಾ, ರೈಟ್? ಸೊ ಹಾಗಾಗಿ ಪುಲ್ ಬ್ಯಾಕ್ನಲ್ಲಿ ಮಾತ್ರ ನಿಮಗೆ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತಂದರೆ ಒಂದೇ ಅಕೌಂಟ್ನಿಂದ ಆಗೋದಿಲ್ಲ, ಯಾಕಂದರೆ ಆಲ್ರೆಡಿ ಒಂದು ರನ್ನಿಂಗ್ ಟ್ರೇಡ್ ಇರುತ್ತೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಸಬ್ ಅಕೌಂಟ್ ಏನಿದೆ ಕೆಲಸಕ್ಕೆ ಬರುತ್ತೆ. ಯಾಕಂತಂದರೆ ನೀವು ಪುಲ್ ಬ್ಯಾಕ್ನಲ್ಲಿ ಸಬ್ ಅಕೌಂಟಲ್ಲಿ ಸ್ವಿಚ್ ಮಾಡಿಬಿಟ್ಟು ಅಲ್ಲಿ ನೀವು ಶಾರ್ಟ್ ಮಾಡ್ಬೋದು. ಪುಲ್ ಬ್ಯಾಕ್ ಏನಿರುತ್ತೆ ಅಲ್ಲಿ ಶಾರ್ಟ್ ಮಾಡ್ಕೊಬಿಟ್ಟು ಆ ಒಂದು ಎಲ್ಲಿವರೆಗೆ ನಿಮಗೆ 1:2 1:3 ಏನಿರುತ್ತೆ ಅದನ್ನು ಕ್ಯಾಪ್ಚರ್ನ ಮಾಡ್ಕೋಬೋದು. ಸೊ ಅಂಥ ಸಂದರ್ಭದಲ್ಲಿ ಏನಿದೆ ಈ ಒಂದು ಸಬ್ ಅಕೌಂಟ್ ಅನ್ನುವಂಥದ್ದು ಕೆಲಸಕ್ಕೆ ಬರುತ್ತೆ. ಸೊ ಅದೇ ಕಾರಣಕ್ಕಾಗಿ ನೀವು ಅದನ್ನು ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಅಪ್ಲಿಕೇಶನ್ ಇರುತ್ತೆ ಅದನ್ನು ಕ್ರಿಯೇಟ್ ಮಾಡ್ಬೋದು ಅದರಲ್ಲಿ. ಬಟ್ ಅದನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ, ಓಪನ್ ಮಾಡಬೇಕು ಅಂತಂದರೆ ನಿಮಗೆ ವೆರಿಫೈಡ್ ಅಕೌಂಟ್ ಇರಲೇಬೇಕು. KYC ವೆರಿಫೈ ಏನಿರುತ್ತೆ ಅದು ಅಕೌಂಟ್ ಇರಲೇಬೇಕು. ಅದಿದ್ದರೆ ಮಾತ್ರ ಅದು ಆಗೋದು. ಮತ್ತು ತಿರ್ಗಾ KYC ಮಾಡುವಂಥ ಅವಶ್ಯಕತೆ ಇಲ್ಲ ಇದಕ್ಕೆ. ಸಬ್ ಅಕೌಂಟ್ಗೆ ಒಂದು ಸರಿ ನೀವೇನು ಮೇನ್ ಅಕೌಂಟ್ ಇರುತ್ತೆ KYC ಮಾಡಿರೋದು ಅದೇ ಅಕೌಂಟಿಂದನೇ ಇದರಲ್ಲಿ ಕ್ರಿಯೇಟ್ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ. ಆ್ಯಂಡ್ ಅದೇ ಒಂದು ಮೇನ್ ಅಕೌಂಟಿಂದನೇ ಅದರಲ್ಲಿ ಡಿಪಾಸಿಟ್ರೂ ಕೂಡ ಮಾಡ್ಬೋದು ಆ ಒಂದು ಸಬ್ ಅಕೌಂಟಲ್ಲಿ. ಮತ್ತು ಸಬ್ ಅಕೌಂಟಿಂದ ವಿಡ್ರಾ ಮಾಡಬೇಕು ಅಂದರೆ ಅದೇ ತಿರ್ಗಾ ಮೇನ್ ಅಕೌಂಟ್ನಲ್ಲಿ ವಿಡ್ರಾ ಮಾಡಿಕೊಂಡು ಅಲ್ಲಿಂದ ನೀವು ನಿಮ್ಮ ಒಂದು ಬ್ಯಾಂಕ್ ಏನಿದೆ ಟ್ರಾನ್ಸ್ಫರ್ನ ಮಾಡ್ಕೋಬೋದು, ರೈಟ್? ಸೊ ಅದೇ ಕಾರಣಕ್ಕಾಗಿ ಈ ಒಂದು ಸಬ್ ಅಕೌಂಟನ್ನು ಯಾವ ರೀತಿ ಓಪನ್ ಮಾಡೋದು ಅಂದ್ಬಿಟ್ಟು ಡೆಲ್ಟಾ ಎಕ್ಸ್ಚೇಂಜ್ ಅಪ್ಲಿಕೇಶನಲ್ಲಿ ಹೋಗಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ. ಸೊ ಗೈಸ್, ಸಬ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಜಸ್ಟ್ ಕೇವಲ ಏನು ಮಾಡೋದು ಅಂದರೆ ಡೆಲ್ಟಾ ಎಕ್ಸ್ಚೇಂಜ್ ಅಪ್ಲಿಕೇಶನ್ ಏನಿದೆ ಅದನ್ನು ನೀವು ಲಾಗಿನ್ ಮಾಡ್ಕೊಳ್ಳಿ, ರೈಟ್? ಸೊ ಅದರಲ್ಲಿ ನೀವು ವೆರಿಫೈಡ್ ಇರಬೇಕು ಇದನ್ನು ಮಾಡಬೇಕು ಅಂದರೆ. ಸೊ ಅದರಲ್ಲಿ ಏನು ಮಾಡಿ ಲಾಗಿನ್ ಮಾಡ್ಕೊಂಡಾದಮೇಲೆ ಇವಾಗ ನಾನು ಲಾಗಿನ್ ಮಾಡ್ಕೊಂಡಿದ್ದೀನಿ, ಇದು ಡೆಲ್ಟಾ ಎಕ್ಸ್ಚೇಂಜ್ ಅಪ್ಲಿಕೇಶನ್ನು. ಸೊ ಇಲ್ಲಿ ನಿಮ್ಮ ಫೋಟೋ ಐಕನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಕೆಳಗಡೆ ಹಿಂಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ನೋಡಿ ಸಬ್ ಅಕೌಂಟ್ ಅನ್ನೋ ಒಂದು ಸೆಕ್ಷನ್ ಕಾಣಿಸುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ದಂಗೆ ಇದು ನಿಮ್ಮ ಮೇನ್ ಅಕೌಂಟ್ ಕಾಣಿಸುತ್ತೆ, ರೈಟ್? ಸೊ ಮೇನ್ ಅಕೌಂಟ್ ಕಾಣಿಸಿದಾಗ ಇಲ್ಲಿ ಕೆಳಗಡೆಗೆ ನೋಡಿ ಲಾಸ್ಟು ನಮ್ಮದು ಯಾವುದು ಇದು ಸಬ್ ಅಕೌಂಟ್ ಇಲ್ಲ ಇದರಲ್ಲಿ, ಇನ್ನೂ ಕ್ರಿಯೇಟ್ ಮಾಡಿಲ್ಲ. ಸೊ ಇದೊಂದು ಮೇನ್ ಅಕೌಂಟೇ. ಸೊ ಏನಂತಂದರೆ ಇಲ್ಲಿ ಕೆಳಗಡೆ ನೋಡಿ ಕ್ರಿಯೇಟ್ ಸಬ್ ಅಕೌಂಟ್ ಅಂತ ಇದೆ, ರೈಟ್? ಸೊ ಇಲ್ಲಿ ಕ್ರಿಯೇಟ್ ಸಬ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಸಬ್ ಅಕೌಂಟ್ ಹೆಸರು ಕೊಡ್ಬೋದು ನೀವು ಇಲ್ಲಿ, ರೈಟ್? ಸೊ ಫಸ್ಟು ಇಲ್ಲಿ ಸಬ್ ಅಕೌಂಟ್ ಹೆಸರು ಕೊಡಿ, ನಿಮ್ಮದೇ ಹೆಸರು ಕೊಡ್ಬೋದು, ಏನು ತೊಂದರೆ ಇಲ್ಲ. ಸೊ ಅದಾದಮೇಲೆ ಕೆಳಗಡೆ ಇಲ್ಲಿ ಮಾರ್ಜಿನ್ ಮೂಡ್ ಅಂತ ಇದೆ, ಕ್ರಾಸು, ಆಮೇಲೆ ಇಲ್ಲಿ ಐಸೋಲೇಟೆಡ್ಡು, ಆಮೇಲೆ ಪೋರ್ಟ್ಫೋಲಿಯೋ ಅಂತ ಬರುತ್ತೆ, ರೈಟ್? ಸೊ ನಾವು ಇವಾಗ ಇದನ್ನು ಚೇಂಜ್ ಮಾಡಬೇಕು ಅಂದರೆ ನೀವು ಚೇಂಜ್ ಕೂಡ ಮಾಡ್ಕೋಬೋದು, ಪೋರ್ಟ್ಫೋಲಿಯೋ, ಐಸೋಲೇಟೆಡ್ ಹೀಗೆ. ಬಟ್ ಕ್ರಾಸ್ ಕರೆಂಟ್ ಅಂತಲೂ ಇಡ್ಬೋದು, ಏನು ತೊಂದರೆ ಇಲ್ಲ. ಸೊ ನಾನು ಐಸೋಲೇಟೆಡ್ ಅಂತ ಇಡ್ತೀನಿ. ಅದಾದಮೇಲೆ ಸ್ವಿಚ್ ಟು ಐಸೋಲೇಟೆಡ್ ಮಾರ್ಜಿನ್ ಅಂತ ಚೇಂಜ್ ಮಾಡಿ. ಇಲ್ಲಿ ನೋಡಿ ಐಸೋಲೇಟೆಡ್ ಕ್ರಾಸ್ ಇದ್ದಿದ್ದು ಐಸೋಲೇಟೆಡ್ ಅಂತ ಬಂತು, ರೈಟ್? ಸೊ ಅದಾದಮೇಲೆ ಏನಿದೆ ಅಂದರೆ ಜಸ್ಟ್ ಇಲ್ಲಿ ಕೆಳಗಡೆಗೆ ನೀವು ಯೂಸ್ ಸಪ್ರೇಟ್ ಇಮೇಲ್ ID ಆ್ಯಂಡ್ ಪಾಸ್ವರ್ಡ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಈ ಒಂದು ಸಬ್ ಅಕೌಂಟ್ದು ಸಪ್ರೇಟಾಗಿ ನಿಮಗೆ ಡೀಟೇಲ್ಸ್ ಬರಬೇಕು ಅಂತಂದರೆ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿರೋದು ಅಥವಾ ಇಮೇಲ್ದು ಅದ್ರ ಬಗ್ಗೆ ಏನೇ ಟ್ರಾನ್ಸಾಕ್ಷನ್ ಡೀಟೇಲ್ಸ್ದು ಅದ್ರ ಬಗ್ಗೆ ನಿಮಗೆ ಸಪ್ರೇಟಾಗಿ ಇಮೇಲ್ ಬೇಕು ಅಂತಂದರೆ ಇಲ್ಲಿ ನಿಮ್ಮ ಇಮೇಲ್ ID ಹಾಕಿ ಅದಕ್ಕೊಂದು ಪಾಸ್ವರ್ಡ್ ಹಾಕಿ ಕನ್ಫರ್ಮ್ ಕೊಡಿ. ಇಲ್ಲ ನಿಮ್ಗೆ ಅದೇ ಬೇಕು ಅಂತಂದರೆ ಅದೇ ಇರಲಿ ಮೇನ್ ಅಕೌಂಟ್ ಆಯ್ತಂದರೆ ಇದನ್ನು ಅನ್ಕ್ಲಿಕ್ ಮಾಡಿ. ಸೊ ಅನ್ಕ್ಲಿಕ್ ಮಾಡಿ ಇಲ್ಲಿ ಆಯ್ತಂದರೆ ನೀವು ಕೆಳಗಡೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ, ರೈಟ್? ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಸೊ ಇಲ್ಲಿ ಇನ್ವ್ಯಾಲಿಡ್ ಅಕೌಂಟ್ ನೇಮ್ ಓನ್ಲಿ ಅಲ್ಫಾ ನ್ಯೂಮರಿಕ್ಸ್ ಆರ್ ಅಲೌಡ್ ಅಂತ ಇದೆ. ಸೊ ಇಲ್ಲಿ ಗ್ಯಾಪ್ ಇರಬಾರ್ದು. ಏನಕ್ಕೆ ಅದು ಹೇಳ್ತಾ ಇದೆ ಅಂದರೆ ನೋಡಿ ಇಲ್ಲೊಂದು ಗ್ಯಾಪ್ ಇದೆ ಅಲ್ವಾ ಚಿಕ್ಕದು, ಆ ಗ್ಯಾಪ್ ಇರಬಾರ್ದು. ಅದನ್ನು ನಾವು ಬ್ಯಾಕ್ ತೊಗೊಳ್ಳೋಣ, ರೈಟ್? ಸೊ ಒಂದು ಗ್ಯಾಪ್ ಇದ್ದರೂ ಇದು ಕನ್ಫರ್ಮ್ ಆಗೋದಿಲ್ಲ. ಸೊ ಅದಕ್ಕೂ ಇವಾಗ ಕೊಡಿ ಕನ್ಫರ್ಮು, ನೋಡಿ ಇವಾಗ ಆಗುತ್ತೆ ಕನ್ಫರ್ಮ್. ಸೊ ಕನ್ಫರ್ಮ್ ಅಂತ ಕೊಡೋಣ. ದ್ಯಾಟ್ಸ್ ಇಟ್, ನಾಟ್ ನೌ, ದ್ಯಾಟ್ಸ್ ಇಟ್. ಇಲ್ಲಿ ನೋಡಿ ಇವಾಗ ಈ ಒಂದು ಅಕೌಂಟ್ ಏನಿದೆ ಅದು ಸಬ್ ಅಕೌಂಟು ಕೆಳಗಡೆ ಕ್ರಿಯೇಟ್ ಆಯಿತು. ಇಲ್ಲಿ ನೋಡಿ ಕೆಳಗಡೆಗೆ ಲಾಸ್ಟಲ್ಲಿದೆ
ಅಕೌಂಟ್ ವ್ಯಾಲ್ಯೂ ಬರುತ್ತೆ, ಏನು ಹಾಕಿಲ್ಲ ಅದರಲ್ಲಿ. ಅದಾದಮೇಲೆ ಯೂಸರ್ ಐ ಡಿ ಇದು ತೋರಿಸುತ್ತೆ, ಆಮೇಲೆ ಮೇಲ್ ಐ ಡಿ ಇದೇ ಬರುತ್ತೆ. ಮೇಲ್ ಐ ಡಿ ಯಾಕೆ ಇದೇ ಬರುತ್ತೆ, ಆಲ್ರೆಡಿ ಒಂದು ಮೇನ್ ಅಕೌಂಟಿಂದ ಏನಿರುತ್ತೆ ಅದೇ ಮೇಲ್ ಐ ಡಿ ಇದರಲ್ಲಿ ಬರುತ್ತೆ, ರೈಟ್. ಸೊ ಇದರಲ್ಲಿ ಏನಿದೆ ಅಂತಂದರೆ ನಾವು ಸ್ವಿಚ್ ಅಕೌಂಟ್ ಅಂತಿದೆ, ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಸ್ವಿಚ್ ಮಾಡ್ಬೋದು ಇಲ್ಲಿ. ಆಮೇಲೆ ಇಲ್ಲಿ ಟ್ರಾನ್ಸ್ಫರ್ ಫಂಡ್ ಇದೆ, ಟ್ರಾನ್ಸ್ಫರ್ ಫಂಡ್ ಮೇಲೆ ಟ್ರಾನ್ಸ್ಫರ್ ಫಂಡ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಮೇನ್ ಅಕೌಂಟಿಂದ ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಮೇನ್ ಅಕೌಂಟ್ ಇದೆ ನೋಡಿ, ಮೇನ್ ಅಕೌಂಟಿಂದ ಇಲ್ಲಿ ಎಷ್ಟಿದೆ ಡೆಸ್ಟಿನೇಷನ್ ಅಮೌಂಟು ಇದರಲ್ಲಿ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಸಬ್ ಅಕೌಂಟ್ ಏನಿರುತ್ತೆ ಅದರಲ್ಲಿ ದುಡ್ಡು ಹಾಕ್ಬೋದು, ರೈಟ್. ಸೊ ಹೀಗಾಗಿ ಏನಿದೆ, ಒಂದು ನಿಮ್ಮ ಒಂದು ಸಬ್ ಅಕೌಂಟು ಸ್ವಿಚ್ ಮಾಡಬೇಕು ಅಂತಂದ್ರೂ ಜಸ್ಟ್ ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ತೋರಿಸುತ್ತೆ ಇಲ್ಲಿ ಎಷ್ಟು ಸಬ್ ಅಕೌಂಟ್, ಎರಡು ಅಕೌಂಟ್ ಇದ್ದರೆ ಎರಡು, ಒಂದಿದ್ರೆ ಬಂದು. ಇಲ್ಲಿ ನೋಡಿ ನಾನು ಮಸ್ಟ್ ಕರೆಂಟ್ ಅಕೌಂಟ್ ಒಂದೇ ತೋರಿಸ್ತಾ ಇತ್ತು, ಇಲ್ಲಿ ನೋಡಿ ಕೆಳಗಡೆ ಒಂದು ತೋರಿಸ್ತಾ ಇದೆ. ಸೊ ಈ ರೀತಿ ನೀವು ಸ್ವಿಚ್ ಮಾಡಬೇಕು ಅಂದರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಅಂತ ಕೊಟ್ಟರೆ ಸ್ವಿಚ್ ಆಗಿ ಹೋಗ್ಬಿಡುತ್ತೆ. ಆವಾಗ ನೀವು ಅದರಲ್ಲಿ ಕೂಡ ಟ್ರೇಡ್ ಮಾಡ್ಬೋದು, ರೈಟ್. ಸೊ ಇದು ತಿರ್ಗಾ ನೀವು ಸ್ವಿಚ್ ಮಾಡಬೇಕು ಅಂದರೆ ಮೇನ್ ಅಕೌಂಟ್ಗೆ, ಸೊ ತಿರ್ಗಾ ಇಲ್ಲಿ ಬಂದುಬಿಟ್ಟು ಮೇನ್ ಅಕೌಂಟ್ ಕೂಡ ನೀವು ಸ್ವಿಚ್ನ ಮಾಡ್ಬೋದು, ರೈಟ್. ಸೊ ಈ ರೀತಿಯಾಗಿ ಏನಿದೆ ನೀವು ಸ್ವಿಚ್ನ ಮಾಡ್ಬೋದು ಅಕೌಂಟು ಗೈಸ್, ಓಕೆ. ಸೊ ಐ ಹೋಪ್ ಈ ಒಂದು ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಹಿಟ್ ದ ಲೈಕ್ ಬಟನ್, ಆ್ಯಂಡ್ ಇನ್ನೇನಾದರೂ ಇದ್ರ ಬಗ್ಗೆ ಕನ್ಫ್ಯೂಷನ್ ಇದ್ದರೆ ವಿಡಿಯೋದ ಕೆಳಗಡೆಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿರ್ಗಾ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್, ಓಕೆ. ಎಸ್, ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಮತ್ತೆ ಒಂದು ಯೂಸ್ಫುಲ್ ವಿಡಿಯೋ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.